ತಿನ್ನಲು ಎದೆಗುಂದದೆ ಆರ್ಭಟಿಸಿದೆ. ಎಲ್ರಿಗೂ ನಮಸ್ಕಾರ. RJ ಎಕ್ಸ್ಪ್ಲೋರರ್ಗೆ ಮತ್ತೊಮ್ಮೆ ಸ್ವಾಗತ. ಕಳೆದ 2 ವಿಡಿಯೋಗಳು ತುಂಬ ಲೈಕ್ಸ್ ಬಂದಿದೆ. ಆಲ್ರೆಡಿ ಸಬ್ಸ್ಕ್ರಿಪ್ಷನ್ಸ್ ಕೂಡ ಸ್ಟಾರ್ಟ್ ಮಾಡಿದ್ದೀರಾ. ದಯವಿಟ್ಟು ಇದೇ ಥರ ನಿಮ್ಮ ಪ್ರೀತಿ ಇರಲಿ, ಫಾಲೋ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಹೆಚ್ಚೆಚ್ಚು ವಿಡಿಯೋಸನ್ನು ನೋಡಿ ನಮಗೂ ಒಂಥರ ಸ್ಫೂರ್ತಿ ಸಿಗುತ್ತೆ ಇನ್ನೂ ಒಂದು ಹೆಚ್ಚು ವಿಡಿಯೋಸ್ ಮಾಡೋಕ್ಕೆ. ಸೊ ಇವತ್ತು ಕೇವಲ 2 ನಿಮಿಷದಲ್ಲಿ ಆಗೋಂಥದ್ದು. ಸೊ ಮನೇಲೂ ಮಾಡಿರ್ತಾರೆ, ಬ್ಯಾಚುಲರ್ಸು ಮಾಡ್ತಾರೆ. ಸೊ ಆಮೇಲೆ ಇವರು ಎಣ್ಣೆ ಪ್ರಿಯರ್ಗಂತೂ ತುಂಬಾನೇ ಇಷ್ಟ. ಸೊ ಅದನ್ನೊಂದು ಇವತ್ತು ನಿಮಗೆ ಮಾಡಿ ತೋರಿಸ್ತೀನಿ. ತುಂಬಾ ಸಿಂಪಲ್ ಆಗಿದೆ, ಫಾಸ್ಟ್ ಆಗಿ 2 ನಿಮಿಷದಲ್ಲಿ ಮಾಡೋಂಥ ಒಂದು ರೆಸಿಪಿ. ಬನ್ನಿ ಮಾಡಿ ನೋಡೋಣ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಸೊ ಏನಪ್ಪ 2 ನಿಮಿಷದ ರೆಸಿಪಿ ಅಂತ ಯೋಚನೆ ಮಾಡ್ತಾ ಇದ್ದೀರಲ್ಲ, ಏನಿಲ್ಲ, ತುಂಬಾ ಈಸಿ ಇದೆ. ಹಾಫ್ ಬಾಯ್ಲ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವತ್ತಿನ ಹಾಫ್ ಬಾಯ್ಲ್ ವಿಶೇಷಕ್ಕೆ ಬೇಕಾಗಿರುವಂತ ಪದಾರ್ಥ ಏನಪ್ಪಾ ಅಂದ್ರೆ, ಒಂದು ಎಣ್ಣೆ ಬೇಕು, 2ನೇದು ಇಲ್ಲಿ ಖಾರ ಪುಡಿ, ಮೆಣಸಿನ ಪುಡಿ ಮತ್ತೆ ಉಪ್ಪು ಎಲ್ಲ ಸೇರಿಸಿ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ಬೇಕಾಗಿರೋದು ಇಷ್ಟೇ ಸಾಮಾನು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಮೊದಲಿಗೆ ಗ್ಯಾಸ್ ಹಚ್ಚೋಣ. ಸೊ ಹೆಂಚು ರೆಡಿ ಇದೆ, ಹೆಂಚು ಇಡೋಣ. ಸೊ ಎಣ್ಣೆ ತಗೊಳ್ತಾ ಇದ್ದೀನಿ, ಎಣ್ಣೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಸಾಕು. ಎಣ್ಣೆ ಮಿಕ್ಸ್ ಮಾಡೋಣ. ಎಣ್ಣೆ ಮಿಕ್ಸ್ ಮಾಡಾಯ್ತು. ಮೊಟ್ಟೆನ ಸೇಫಾಗಿ ಹೊಡೆಯೋಣ. ಮೊಟ್ಟೆ ತುಂಬ ಸೇಫಾಗಿ ಹೊಡಿಬೇಕು, ಇಲ್ಲಾಂದ್ರೆ ಇಟ್ಕೊಳ್ಬೇಕು. ಇನ್ನೂ ಮೊಟ್ಟೆ ಹಾಕೋಣ. ನೋಡಿ, ಗೋಡೆ ಹೊಡೆದೋಗ್ಬಾರ್ದು, ಗೋಡೆ ನೀಟಾಗಿರ್ಬೇಕು. ಗೋಡೆ ನೀಟಾಗಿದ್ರೆ ಆಮೇಲೆ ಕ್ಲೀನಾಗಿ ಬರುತ್ತೆ. ಓಕೆ, ನೆಕ್ಸ್ಟ್ ಏನಪ್ಪ ಅಂತ ಯೋಚನೆ ಮಾಡ್ತಾ ಇದ್ರೆ, ಏನಿಲ್ಲ, ಮೆಣಸಿನ ಪುಡಿ ತಗೊಳ್ತಾ ಇರೋದು, ಖಾರ ಪುಡಿ ಮಿಕ್ಸ್ ಆಗಿರೋ, ಉಪ್ಪು ಹಾಕಿರೋದು ಎಲ್ಲ ಮಿಕ್ಸ್ ಆಗಿದೆ, ಹಾಕೋದು ಅಷ್ಟೇ. ಖಾರವಾಗಿ ರೆಡಿ ಇದೆ. ನೀಟಾಗಿ ರೆಡಿ ಆಗ್ತಾ ಇದೆ, ಆಲ್ಮೋಸ್ಟ್ ಡನ್ನು. ಇದನ್ನ ಪಲ್ಟಾಯಿಸ್ಬಾರ್ದು, ಭಾಳ ಕೇರ್ಫುಲ್ಲಾಗಿ ತೆಕ್ಕಬೇಕು. ಹುಷಾರಾಗಿ ಅಂತ ನೋಡಿದಾಗ ನಂಗೆ ಭಯ ಆಗ್ಬಿಡ್ತು. ನೋಡಿ, ನಮ್ಮ ಹಾಫ್ ಬಾಯ್ಲು ರೆಡಿ ಇದೆ. ಮಾತೇ ಇಲ್ಲ. ಓಕೆ, ಸೊ ನಮ್ಮ ಹಾಫ್ ಬಾಯ್ಲ್ ರೆಡಿ ಇದೆ. ಇದನ್ನೇನಿಲ್ಲ, ಬಿಸಿ 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 ಇದೆ. ಇದನ್ನ ಹಾಗೆ ಆಕ್ಚುಲಿ ಕಟ್ ಮಾಡಬಾರ್ದು. ನೋಡಿ, ಸೂಪರ್. ಸೊ ಡಿಶ್ ನಿಮ್ಗೆ ಇಷ್ಟ ಆಯಿತು ಅನ್ಕೊಂತೀನಿ. ಸೊ ಮತ್ತೊಮ್ಮೆ ಹೊಸ ಡಿಶ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಗುಡ್ ಬೈ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.